ಹಳ್ಳಗಳು ಎಲ್ಲ ರೋಡ್ಗಳೆಲ್ಲ ಹಳ್ಳ ಬಿದ್ದೋಗಿದೆ. ಅದನ್ನ ಕೇಳಕ್ಕೆ MLA ಗಳು ಅವ್ರು ಸಿಕ್ಕೋದಿಲ್ಲ ಕೈಕ. ಅವರು ಪಾರ್ಟಿಗಳು ಯಾರನ್ನ ಇದ್ರೆ ಅವ್ರು ಗೂಂಡಾಗಿರಿ ಮಾಡ್ತಾರೆ. ನಾವೇನನ್ನ ಹೆಚ್ಚಿಗೆ ಏನಪ್ಪಾ ಇದು ಹಳ್ಳ ಹೆಂಗೆ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಇಮ್ಮಿಡಿಯೇಟ್ಲಿ ತಗೊಂಡೋಗಿ ಹಿಂಸೆ ಕೊಟ್ಟು ನಮ್ಗೆ ಇಲ್ದಿದ್ ಕಿರುಕುಳ ಕೊಡ್ತಾರೆ. ಅಷ್ಟ್ ಬಿಟ್ರೆ ಅವ್ರದ್ದು ಬೇರೆ ಇನ್ನೇನು ಇಲ್ಲ. ರೌಡಿಸಮ್ ಇದೆ. ರೌಡಿಸಮ್ ಇದೆ ಇಲ್ಲಿ. ಅದಕ್ಕ ಲೀಡರ್ಗಳಂತ ಒಂದಷ್ಟು ಜನ ಮಾಡಿದ್ದಾರೆ. ಬೈತಿ ಪ್ರಸಾದ್ ಲೀಡರ್ಗಳೇ. ಬಿಕ್ಲಿ ಶಿವ ಮಾಡ್ರಾಯ್ತಲ್ಲ, ಅಲ್ಲಿಂದ ಸವ್ಯತ್ವಾಗಿ ಮೊನ್ನೆ ಒಂದು ಪ್ರೆಸ್ ಮೀಟ್ ಕರೆದಿದ್ರು ಪೊಲೀಸ್ನವರು. ಆ ಪ್ರೆಸ್ ಮೀಟ್ಗೆ ಹೋಗಿ ಎಲ್ಲ ಹೇಳಿದ್ದೀರಿ, ನೇಮ್ಗೆಲ್ಲ ಹೇಳಿದ್ದೀರಿ. ಆದ್ರೆ ಇವಾಗ ಅವರು ಎಲ್ಲಿ ಸಿಗ್ತಾನೆ ಅಂತ ಕಾಯ್ತಾ ಇದಾರೆ ನಾನು ಹೊಡೆಯತ್ಕ. ರಾಜಕೀಯ ಏನ್ ಬೇಕಾದ್ರೆ ಇರ್ಲಿ ಸರ್, ಇರ್ಲಿ. ಈಗ ನಿಮ್ಗಿರೋ ಸಮಸ್ಯೆ ಏನು? ನಮ್ಗಿರೋ ಸಮಸ್ಯೆ ಇಲ್ಲ, ಹಳ್ಳಗಳು ಮೋರಿಗಳು. ಕೇಳೋರು ಯಾರಿಲ್ಲ. ಇಲ್ಲಿ MLA ಅಂತ ಅವ್ನು ಯಾರು ಅಂತ ಗೊತ್ತೇ ಇಲ್ಲ. ಇಲ್ಲಿ ಇರೋರೆಲ್ಲ ಕೂಂಡಾಗ್ಲೆ. ಸರ್ ಸಚಿವರಾಗಿದ್ದವರು ಗೊತ್ತಿಲ್ಲ ಅಂದ್ರೆ ಯಾರು ಸಿಗದೇ ಇಲ್ಲ. ಸಿಗೋದಿಲ್ವಲ್ಲ, ಅವ್ರನ್ನೆಲ್ಲ ರೌಡಿಗಳು ಬಿಟ್ಟು ಹೋಗ್ತಾನಲ್ಲ. ಅವನೆಲ್ಲೋ ಆಯ್ಕೊಂಡ್ ಬಿದ್ದಿರ್ತಾನೆ. ಇಲ್ಲಿ ಅವ್ರ ಯಾರೋ ಇರೋರು ನಮ್ನ ಏನನ್ನ ಮಾತಾಡ್ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿಂದಾನೇ ಎತ್ತಿ ಹಾಕೊಂಡು ಹೋಗ್ತಾರೆ ಡೈರೆಕ್ಟ್ ಆಗಿ. ಇಲ್ದಿದ್ ಕಿರ್ಕೊಳ ಕೊಡ್ತಾರೆ. ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಕ್ಯಾರೆ ಮಾಡಲ್ಲ. ಎಲ್ಲ ಅವ್ರ ಗೂಂಡಾಗಿಲ್ದೆ ಇಲ್ಲಿ ದರ್ಬಾರು.